ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಜನವರಿ 15 ಮಕರ ಸಂಕ್ರಾಂತಿ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆ ಸಂಭವಿಸುತ್ತದೆ. ಈ ಸಮಯ ನಿಮ್ಮ ಜೀವನ ಕಷ್ಟಗಳಿಂದ ದೂರವಾಗಿ ಸುಖ ಶಾಂತಿಯ ಕಡೆಗೆ, ಆಧ್ಯಾತ್ಮಿಕ ಚಿಂತನೆಯ ಕಡೆಗೆ ಒಯ್ಯುವಂತಹ ವಿಶೇಷವಾದ ಸಂದರ್ಭವಾಗಿದೆ. ಈ ಮಾಹಿತಿ ನಿಮಗೆ ಅಕಸ್ಮಾತಾಗಿ ಸಿಕ್ಕಿಲ್ಲ. ಇದು ಖಂಡಿತವಾಗಿ ದೈವದ ಒಂದು ವಿಶೇಷವಾದ ಮಾಹಿತಿಯಾಗಿದೆ. ಜನವರಿ 15ರ ನಂತರ ಸೂರ್ಯ ಮತ್ತು ಗುರು ಸೇರಿ ಶಕ್ತಿಶಾಲಿ ಯೋಗವನ್ನ ರೂಪಿಸ್ತಾ ಇದ್ದಾರೆ. ಸೂರ್ಯನ ಸಕಾರಾತ್ಮಕ ಶಕ್ತಿ ಮತ್ತು ಗುರುವಿನ ದೈವಿಕ ಆಶೀರ್ವಾದಗಳು ವೃಷಭ ರಾಶಿಯವರ ಜೀವನದಲ್ಲಿ ದಿಢೀರ್ ಬದಲಾವಣೆಯನ್ನ ತರುತ್ತದೆ. ನಿಂತಿದ್ದ ಕೆಲಸಗಳು ಮುಂದೆ ಸಾಗಬಹುದು, ಹಣಕಾಸಿನ ವಿಚಾರದಲ್ಲಿ ಸ್ಪಷ್ಟತೆ ಬರಬಹುದು ಮತ್ತು ನಿಮ್ಮ ಶ್ರಮಕ್ಕೆ ಮಾನ್ಯತೆ ಸಿಗಬಹುದು. ಮನಸ್ಸಿನಲ್ಲಿ ಸ್ಥಿರತೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈ ಯೋಗವು ನಿಮ್ಮ ಮುಂದಿನ ಗತಿಯ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಸೂರ್ಯ ಮತ್ತು ಗುರುವಿನ ಯೋಗದಿಂದ ವೃಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ನಡೆಯುತ್ತದೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಆದರೆ ಈ ಒಂದು ಸಮಯ ಬಹಳ ವಿಶೇಷವಾಗಿದೆ. ಏಕೆಂದರೆ ಮಕರ ಸಂಕ್ರಾಂತಿ ಎಂದರೆ ಸೂರ್ಯನು ವಿಶೇಷವಾಗಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಸಮಯವಾಗಿದೆ. ಅಂದರೆ ದೇವತೆಗಳಿಗೆ ಈ ಸಮಯ ಹಗಲು ಎಂದು ವಿಶೇಷತೆಯಿಂದ ಕೂಡಿರುವಂತಹ ಸಂದರ್ಭ. ಈ ಸಮಯದಲ್ಲಿ ಮದುವೆ, ಮುಂಜಿ, ಮನೆ ಗೃಹ ಪ್ರವೇಶ, ಶುಭ ಕಾರ್ಯಗಳು, ಆಧ್ಯಾತ್ಮಿಕ ಕಾರ್ಯಗಳು ನಡೆಯುವಂತಹ ವಿಶೇಷವಾದ ಶಕ್ತಿಯುತವಾಗಿರುವಂತಹ ಸಮಯವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನಡೆಯಬಹುದಾದಂತಹ ಕೆಲವೊಂದಿಷ್ಟು ವಿಶೇಷ ಘಟನೆಗಳು ವೃಷಭ ರಾಶಿಯವರ ಬಾಳನ್ನ ಬದಲಾಯಿಸುತ್ತವೆ. ಖಂಡಿತವಾಗಿ ನಿಮ್ಮ ಕಷ್ಟಗಳು ಇಲ್ಲಿಗೆ ಅಂತ್ಯವಾಗಿ ಹೊಸದಾದ ದಾರಿ, ಹೊಸದಾದ ಅದೃಷ್ಟದ ತಿರುವು ನಿಮ್ಮನ್ನ ಸ್ವಾಗತಿಸೋಕೆ ಸಿದ್ಧವಾಗಿದೆ. ಹಾಗಾದ್ರೆ ವೃಷಭ ರಾಶಿಯವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ನಡೀತಾ ಹೋಗುತ್ತೆ, ಸೂರ್ಯನ ಸಂಪೂರ್ಣವಾದ ಅನುಗ್ರಹದಿಂದ ಯಾವೆಲ್ಲ ಅದೃಷ್ಟವನ್ನ ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ವಿಶೇಷವಾಗಿ ಸೂರ್ಯನನ್ನ ಕಂಡರೆ ಎಲ್ಲರೂ ಕೂಡ ಶಕ್ತಿ ಮತ್ತು ಧೈರ್ಯದ ಪ್ರತೀಕ ಮತ್ತು ಹೊಳಪಿನ ಒಂದು ಶಕ್ತಿವಂತ ಗ್ರಹ ಎಂದು ಕರೆಯಲ್ಪಡುತ್ತದೆ. ಗ್ರಹಗಳ ರಾಜ ಅಂತ ಹೇಳ್ತಾರೆ. ಅದೇ ರೀತಿ ಅವನ ವಿಶೇಷ ಅನುಗ್ರಹ ನಿಮ್ಮ ಜೀವನದ ಮೇಲೆ ಬಂದರೆ ಯಾವ ರೀತಿ ಕತ್ತಲೆಯಿಂದ ಬೆಳಕು ಬಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಅಂಧಕಾರ, ಜೀವನದಲ್ಲಿ ಇರ್ತಕ್ಕಂತಹ ಅಂಧಕಾರ ದೂರವಾಗುತ್ತೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷತೆಯ ಬೆಳಕು ನಿಮಗೆ ದಾರಿ ತೋರಿಸುತ್ತದೆ. ಇದು ನಿಮಗಾಗಿ ಪ್ರಕೃತಿಯು ನೀಡುತ್ತಿರುವಂತಹ ವಿಶೇಷವಾದ ಉಡುಗೊರೆಯಾಗಿದೆ. ಈ ಸಮಯ ನೀವು ಮಾಡಬೇಕಾದಂತಹ ಕೆಲಸಗಳು, ಮನಸ್ಸಿಟ್ಟು ನಾವು ಹೇಳುತ್ತಿರುವಂತಹ ಪ್ರತಿಯೊಂದು ಮಾತನ್ನ ಕೇಳಿಸಿಕೊಳ್ಳಿ. ಆಗ ನೀವು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಪ್ರಕೃತಿಯ ನಿಯಮದಂತೆ ಕಾಲವು ಉರುಳಿದಂತೆ ಮನುಷ್ಯನ ಹಣೆ ಬರಹವು ಬದಲಾಗುತ್ತಾ ಹೋಗುತ್ತದೆ. ಕತ್ತಲೆಯ ನಂತರ ಬೆಳಕು ಬರುವಷ್ಟೇ ಕಷ್ಟದ ನಂತರ ಸುಖ ಬರುವುದು ಸೃಷ್ಟಿಯ ಸಹಜ ಧರ್ಮ. 2026ನೇ ವರ್ಷವು ಜಗತ್ತಿಗೆ ಕಾಲಿಡುತ್ತಿದ್ದಂತೆ ಜನವರಿ 15ರ ನಂತರದ ದಿನಗಳು ಜ್ಯೋತಿಷ್ಯದ ಇತಿಹಾಸದಲ್ಲಿ ಒಂದು ವಿಶೇಷವಾದ ಅಧ್ಯಾಯವನ್ನೇ ತರುತ್ತಿದೆ. ಇದಕ್ಕೆ ಕಾರಣ ನವಗ್ರಹಗಳ ಅಧಿಪತಿಯಾದ ಸೂರ್ಯ ಮತ್ತು ದೇವತೆಗಳ ಆಚಾರ್ಯನಾದ ಗುರುವಿನ ಅಪರೂಪವಾದ ಸಮಾಗಮನ. ಈ ಸಮಯ ಅಂದ್ರೆ ವಿಶೇಷವಾಗಿ ವರ್ಷದ ಮೊದಲ ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ನಮ್ಮ ಹಿರಿಯರು ಆವಾಗಿನ ಕಾಲದಿಂದಲೂ ಹೇಳ್ತಿದ್ದಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯದು ನಡೆಯುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಇದು ಆಕಾಶದಲ್ಲಿ ನಡೆಯುವಂತಹ ವಿಶೇಷವಾದ ವಿದ್ಯಮಾನವು ಕೇವಲ ಗ್ರಹಗಳ ಚಲನೆಯ ಬದಲಿಗೆ ಭೂಮಿಯ ಮೇಲಿನ ಜೀವಿಗಳಿಗೆ ದೈವಿಕ ಶಕ್ತಿಯನ್ನು ಹಂಚುವಂತಹ ಒಂದು ಮಹಾನ್ ಪ್ರತಿಕ್ರಿಯೆಯಾಗಿದೆ. ಸೂರ್ಯನು ಶಕ್ತಿ, ಅಧಿಕಾರ ಮತ್ತು ಆತ್ಮವಿಶ್ವಾಸದ ಪ್ರತೀಕವಾಗಿದ್ದರೆ ಗುರುವು ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಅನುಗ್ರಹದ ಸಂಕೇತ. ಇವೆರಡೂ ಗ್ರಹಗಳು ಸೇರಿದಾಗ ಅದನ್ನ ಅತ್ಯಂತ ಶುಭದಾಯಕವಾದ ಯೋಗ ಎಂದು ಕರೆಯಲಾಗುತ್ತದೆ. ಇದನ್ನ ನಾವು ಬಂಗಾರಕ್ಕೆ ಸುಗಂಧ ಸೇರಿದಂತೆ ಎಂದು ಬಣ್ಣಿಸಬಹುದು. ಒಬ್ಬ ರಾಜನಿಗೆ ಜ್ಞಾನಿಯಾದ ಗುರು ಸಿಕ್ಕರೆ ಆ ರಾಜನು ಹೇಗೆ ಸುಭಿಕ್ಷವಾಗುತ್ತದೆಯೋ ಹಾಗೆಯೇ ಈ ಯೋಗವು ಪ್ರಬಲವಾದ ಒಂದು ಶಕ್ತಿಯನ್ನ ಬೀರುತ್ತದೆ. ಈ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಹರಿಯುವಂತಹ ಶಕ್ತಿಯು ಅತ್ಯಂತ ಸಾತ್ವಿಕವಾಗಿರುತ್ತದೆ ಮತ್ತು ಮನುಷ್ಯನ ಬದುಕಿನಲ್ಲಿ ಅಡಗಿರುವಂತಹ ಕತ್ತಲೆಯನ್ನ ಹೋಗಲಾಡಿಸಲು ಸಮರ್ಥವಾಗಿರುತ್ತದೆ. ಜನವರಿ 15ರ ನಂತರ ಈ ಸಮಯವು ಮನುಷ್ಯನಿಗೆ ತನ್ನ ಗುರಿಯನ್ನ ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತೆ. ಇಲ್ಲಿಯವರೆಗೆ ಇದ್ದಂತಹ ಅಡೆತಡೆಗಳು, ಗೊಂದಲಗಳು ಮತ್ತು ನಿರಾಸೆ ಭಾವನೆಗಳು ಸೂರ್ಯನ ಬಿಸಿಲಿಗೆ ಇಬ್ಬನಿ ಕರಗುವಂತೆ ಮಾಯವಾಗುತ್ತದೆ. ಗುರುವಿನ ಕರುಣೆಯು ಸೂರ್ಯನ ಉಗ್ರತೆಯನ್ನ ತಂಪು ಮಾಡಿ ಅದನ್ನ ಮನುಷ್ಯನ ಏಳಿಗೆಗೆ ಬಳಸಿಕೊಳ್ಳುವಂತೆ ಮಾಡುತ್ತೆ. ಈ ಬದಲಾವಣೆಯು ಜಗತ್ತಿನಾದ್ಯಂತ ಧಾರ್ಮಿಕ ಮತ್ತು ಸಾತ್ವಿಕ ಆಲೋಚನೆಗಳನ್ನ ಹೆಚ್ಚಿಸುವಂತೆ, ಯಾರು ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೀತಾರೋ ಅವರಿಗೆ ಈ ಸಮಯ ವರದಾನವಾಗಿದೆ ಪರಿಣಮಿಸುತ್ತದೆ. ಈ ಜಾಗತಿಕ ಬದಲಾವಣೆಯ ಪ್ರಭಾವ ದ್ವಾದಶ ರಾಶಿಗಳ ಮೇಲೂ ಕೂಡ ಆಗುತ್ತಿದೆ. ಆದರೆ ರಾಶಿ ಚಕ್ರದ 2ನೇ ರಾಶಿಯಾದ
ಸ್ಥಿರ ಸ್ವಭಾವದ ವೃಷಭ ರಾಶಿಯವರಿಗೆ ಈ ಯೋಗವು ಅತ್ಯಂತ ಪ್ರಬಲವನ್ನು ಸಾಧಿಸುತ್ತದೆ. ಅನಿರೀಕ್ಷಿತ ಮತ್ತು ಸ್ಪಷ್ಟವಾದ ಅದ್ಭುತವಾಗಿರುವಂತಹ ಭೂತತ್ವದ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಆಕಾಶ ತತ್ವದ ಗ್ರಹಗಳ ಆಶೀರ್ವಾದ ಸಿಕ್ಕಾಗ ಹೂವು ಅರಳುವಂತೆ ಅವರ ಬದುಕು ಅರಳುತ್ತದೆ. ಇದು ವೃಷಭ ರಾಶಿಯವರ ಪಾಲಿಗೆ ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಅವರ ಜೀವನದ ಗತಿಯನ್ನೇ ಬದಲಾಯಿಸಬಲ್ಲ ದೈವಿಕ ಸಂಕಲ್ಪವಾಗಿದೆ. ಈ ಯೋಗವು ಸಕಾರಾತ್ಮಕ ಶಕ್ತಿಯ ಮಹಾಪೂರವನ್ನೇ ಹೊತ್ತು ತರುತ್ತಿದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಮತ್ತು ತಾಳ್ಮೆಗೆ ಹೆಸರುವಾಸಿಯಾದವರು. ಯಾವುದೇ ಕೆಲಸವನ್ನ ಆತುರದಿಂದ ಮಾಡದೆ ಸಮಾಧಾನವಾಗಿ ಯೋಚಿಸಿ ಹೆಜ್ಜೆ ಇಡುವುದು ಇವರ ಗುಣ. ಆದರೆ 2026 ಜನವರಿ 15 ನಂತರ ಸೂರ್ಯ ಮತ್ತು ಗುರುವಿನ ಪ್ರಭಾವದಿಂದ ಇವರ ಸ್ವಭಾವದಲ್ಲಿ ಮತ್ತು ವ್ಯಕ್ತಿತ್ವದಲ್ಲಿ ಒಂದು ದಿಢೀರ್ ಬದಲಾವಣೆ ಕಂಡುಬರುತ್ತೆ. ಇಷ್ಟು ದಿನ ಆವರಿಸಿದಂತಹ ಜಡತ್ವ, ಸೋಮಾರಿತನ ಅಥವಾ ಆಲಸ್ಯ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಅವರಲ್ಲಿ ಹೊಸದೊಂದು ಚೈತನ್ಯ ಮತ್ತು ವೇಗ ಕಾಣಿಸಿಕೊಳ್ಳುತ್ತೆ. ಇದುವರೆಗೂ ನಿಧಾನಗತಿಯಲ್ಲಿ ಸಾಗುತ್ತಿದ್ದಂತಹ ಅವರ ಬದುಕು ಇದ್ದಂತೆ ವೇಗವನ್ನ ಪಡೆದುಕೊಳ್ಳುತ್ತೆ. ಸೂರ್ಯನು ವೃಷಭ ರಾಶಿಯವರಿಗೆ ಸುಖ ಸ್ಥಾನದ ಅಧಿಪತಿಯಾದರೆ ಗುರುವು ಲಾಭ ಮತ್ತು ಆಯಸ್ಸು ಸ್ಥಾನಗಳ ಅಧಿಪತಿಯಾಗಿದ್ದಾನೆ. ಇವರಿಬ್ಬರ ಸಮ್ಮಿಲನವು ವೃಷಭ ರಾಶಿಯವರ ಅಂತರಂಗದಲ್ಲಿ ಸೂಕ್ತವಾಗಿದ್ದ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ. ಇಷ್ಟು ದಿನ ಮನಸ್ಸಿನಲ್ಲಿ ಇದ್ದ ಯಾವುದೋ ಒಂದು ಹಂಚಿಕೆ ಅಥವಾ ನಿರ್ಧಾರ ತೆಗೆದುಕೊಳ್ಳಲು ಹಿಂದೇಟು ಹಾಕುವಂತಹ ಗುಣವಿದ್ದರೆ ಅದು ಈಗ ಬದಲಾಗುತ್ತೆ. ಅವರು ಅತ್ಯಂತ ಧೈರ್ಯದಿಂದ ಮತ್ತು ಸ್ಪಷ್ಟತೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಅವರ ಮುಖದಲ್ಲಿ ಒಂದು ವಿಶೇಷವಾದ ತೇಜಸ್ಸು ಕಾಣಿಸಿಕೊಳ್ಳುತ್ತೆ. ಜನರು ಇವರ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾರೆ ಮತ್ತು ಇವರ ಮಾತಿಗೆ ಮನ್ನಣೆ ನೀಡ್ತಾರೆ. ಈ ಸಮಯದ ಮತ್ತೊಂದು ವಿಶೇಷತೆ ಎಂದರೆ ಅದೃಷ್ಟದ ಬಾಗಿಲು ತಾನಾಗಿ ತೆರೆಯುವುದು. ವೃಷಭ ರಾಶಿಯವರು ಎಷ್ಟೋ ಸಮಯದಿಂದ ಪಟ್ಟ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ. ಗುರುವಿನ ಅನುಗ್ರಹದಿಂದ ಅವರಿಗೆ ದೈವ ಬಲ ರಕ್ಷಾ ಕವಚದಂತೆ ನಿಲ್ಲುತ್ತದೆ. ಕಷ್ಟದ ಸನ್ನಿವೇಶಗಳಲ್ಲಿ ಯಾರು ನಿರೀಕ್ಷಿಸಿದಂತಹ ರೀತಿಯಲ್ಲಿ ಸಹಾಯ ಹರಿದು ಬರುತ್ತದೆ. ಇದನ್ನ ಪವಾಡ ಎನ್ನಬಹುದು ಅಥವಾ ಪೂರ್ವಜನ್ಮದ ಪುಣ್ಯ ಅನ್ನಬಹುದು. ಅವರ ಅಂತಃಪ್ರಜ್ಞೆ ಅಥವಾ ಇಂಟ್ಯೂನೇಷನ್ ಪವರ್ ತುಂಬಾ ಚುರುಕಾಗುತ್ತದೆ. ಯಾವುದು ಸರಿ ಯಾವುದು ತಪ್ಪು ಎನ್ನುವ ವಿವೇಕ ಅವರಿಗೆ ಸಹಜವಾಗಿಯೇ ಬರುತ್ತದೆ. ಅನೇಕ ಬಾರಿ ವೃಷಭ ರಾಶಿಯವರು ತಮ್ಮ ಭಾವನೆಗಳನ್ನ ಹೊರಹಾಕದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಿರಬಹುದು. ಆದರೆ ಈ ಯೋಗವು ಅವರಿಗೆ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಲು ಮತ್ತು ಮಾನಸಿಕ ಒತ್ತಡದಿಂದ ಹೊರಬರಲು ಶಕ್ತಿಯನ್ನ ನೀಡುತ್ತೆ. ಸಮಾಜದಲ್ಲಿ ಇವರಿಗೆ ಗೌರವ ಹೆಚ್ಚಾಗುತ್ತೆ. ಇಷ್ಟು ದಿನ ಅವರನ್ನ ಕೇವಲ ಒಬ್ಬ ಸಾಧಾರಣ ವ್ಯಕ್ತಿ ಎಂದು ನೋಡಿದವರು ಈಗ ಅವರಲ್ಲಿರುವಂತಹ ನಾಯಕತ್ವದ ಗುಣಗಳು ಮತ್ತು ಬುದ್ಧಿವಂತಿಕೆಯನ್ನ ಕಂಡು ಆಶ್ಚರ್ಯಪಡ್ತಾರೆ. ಸೂರ್ಯನ ಪ್ರಭಾವದಿಂದ ಇಲ್ಲಿಯವರೆಗಿರುವಂತಹ ಹಿಂಜರಿಕೆ ಹೋಗಿ ಎಂತಹ ದೊಡ್ಡ ಸಭೆಯಲ್ಲಾದರೂ ಕೂಡ ಮಾತನಾಡುವಂತಹ ಶಕ್ತಿ, ಧೈರ್ಯ ಬರುತ್ತದೆ. ಮುಂದೇನು ಗತಿ ಎಂದು ಯೋಚಿಸುತ್ತಿದ್ದಂಥವರಿಗೆ ಈ ಬದಲಾವಣೆಯು ಭರವಸೆಯ ಉತ್ತರ ನೀಡುತ್ತದೆ. ವೃಷಭ ರಾಶಿಯವರು ತಮ್ಮ ಹಳೆಯ ಕೋಪವನ್ನ ಕಳಚಿ ವಿಶೇಷವಾಗಿ ಹೊಸ ರೂಪವನ್ನ ಪಡೆಯುವ ಸಮಯ. ಅವರ ಆಲೋಚನೆಗಳು ವಿಸ್ತಾರವಾಗುತ್ತವೆ. ಕೇವಲ ತಾನು, ತನ್ನ ಕುಟುಂಬ ಎನ್ನುವುದರ ಆಚೆಗೆ ಸಮಾಜ ಮತ್ತು ಜಗತ್ತಿನ ಬಗ್ಗೆಯೂ ಯೋಚಿಸುತ್ತಾರೆ. ವಿಶಾಲವಾದ ಮನೋಭಾವ ಬೆಳೆಯುತ್ತದೆ. ಈ ಆಂತರಿಕ ಬದಲಾವಣೆ ಅವರ ಬಾಹ್ಯ ಬದಲಾವಣೆ ಏಳಿಗೆಗೆ ಬುನಾದಿಯಾಗುತ್ತೆ. ಮನಸ್ಸು ಶುದ್ಧವಾದಾಗ ಮಾತ್ರ, ದೃಢವಾದಾಗ ಮಾತ್ರ ಜಗತ್ತನ್ನ ಗೆಲ್ಲುವಂತಹ ಶಕ್ತಿ ಬರುತ್ತದೆ ಎನ್ನುವುದಕ್ಕೆ ಈ ಒಂದು ವಿಶೇಷ ಸಮಯವೇ ಸಾಕ್ಷಿಯಾಗಲಿದೆ. ಮನುಷ್ಯನ ಜೀವನದ ರಥ ಸಾಗಲು ಹಣ ಎಂಬ ಚಕ್ರ ಅಗತ್ಯ. ಅದರಲ್ಲೂ ಕೂಡ ವೃಷಭ ರಾಶಿಯವರು ಸ್ವಾಭಾವಿಕವಾಗಿಯೇ ಐಷಾರಾಮಿ ಜೀವನವನ್ನ ಮತ್ತು ಆರ್ಥಿಕ ಭದ್ರತೆಯನ್ನ ಇಷ್ಟಪಡುವವರು. ಕಳೆದ ಕೆಲವು ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಎದುರಿಸಿದಂತಹ ಮುಗ್ಗಟ್ಟುಗಳು, ಸಾಲದ ಬಾಧೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರುವಂತಹ ಕೊರಗು ಇವರನ್ನ ಕಾಡಿರಬಹುದು. ಆದರೆ 2026 ಜನವರಿ 15 ಸಂಕ್ರಾಂತಿ ನಂತರ ಸಮಯವು ಇವರ ಪರವಾಗಿ ನಿಲ್ಲುತ್ತದೆ. ಆರ್ಥಿಕವಾಗಿ ಜೀವನದಲ್ಲಿ ಒಂದು ಹೊಸ ಯುಗವನ್ನೇ ಪ್ರಾರಂಭಿಸುತ್ತದೆ. ಸೂರ್ಯ ಮತ್ತು ಗುರುವಿನ ಪ್ರಭಾವದಿಂದ ಇವರ ಬದುಕಿನಲ್ಲಿ ಧನಲಕ್ಷ್ಮಿಯ ಸಂಚಾರ ತಡೆಯಿಲ್ಲದೆ ಸಾಗುತ್ತದೆ. ದಿಢೀರ್ ಬದಲಾವಣೆ ಎಂದರೆ ಕೇವಲ ಸಣ್ಣ ಲಾಭವಲ್ಲ, ಬದಲಿಗೆ ಇವರ ಆಸ್ತಿ ಮತ್ತು ಅಂತಸ್ತು ಎರಡು ದುಪ್ಪಟ್ಟಾಗುವ ಯೋಗವಿದೆ. ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರಿಗೆ ಒಂದು ಸುವರ್ಣ ಕಾಲ. ಯಾರು ಉದ್ಯೋಗದಲ್ಲಿ ಬಡ್ತಿಗಾಗಿ ಅಥವಾ ವೇತನ ಹೆಚ್ಚಳಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೀರೋ ಅವರ ಆಸೆಗಳು ಈಗ ಈಡೇರುತ್ತವೆ. ಕಚೇರಿಯಲ್ಲಿ ಇವರ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ ಮತ್ತು ಉನ್ನತ ಅಧಿಕಾರಿಗಳ ಕೃಪಾದೃಷ್ಟಿ ಇವರ ಮೇಲೆ ಬೀಳುತ್ತದೆ. ಸೂರ್ಯನ ಪ್ರಭಾವದಿಂದ ಅಧಿಕಾರ ಮತ್ತು ಜವಾಬ್ದಾರಿಯುತವಾದ ಸ್ಥಾನವನ್ನ ಕಂಡುಕೊಳ್ತಾರೆ. ಅಷ್ಟೇ ಅಲ್ಲದೆ ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನ ಪಡ್ತಿರುವಂತವರಿಗೆ ಸರ್ಕಾರದ ಟೆಂಡರ್ ಅಥವಾ ಗುತ್ತಿಗೆ ಕೆಲಸ ಸಿಗಬಹುದು. ಈ ಸಮಯವು ಅತ್ಯಂತ ಲಾಭದಾಯಕವಾಗಿರುತ್ತೆ.
ರಾಜಕೀಯ ವ್ಯಕ್ತಿಗಳ ಸಂಪರ್ಕದಿಂದ ಇವರ ಅನೇಕ ಕೆಲಸಗಳು ಸುಲಲಿತವಾಗಿ ನೆರವೇರುತ್ತದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವಂತಹ ವೃಷಭ ರಾಶಿಯವರಿಗೆ ಗುರುವು ವಿಸ್ತರಣೆಯ ಯೋಗವನ್ನು ನೀಡ್ತಿದ್ದಾನೆ. ಸಣ್ಣದಾಗಿ ನಡೆಯುತ್ತಿದ್ದಂತಹ ವ್ಯಾಪಾರವು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಹೊಸ ಶಾಖೆಯನ್ನು ತೆರೆಯುವಂತಹ ಅಥವಾ ಹೊಸ ಪಾಲುದಾರರೊಂದಿಗೆ ಸೇರಿ ವ್ಯವಹಾರ ಮಾಡುವ ಅವಕಾಶಗಳು ಒದಗಿ ಬರುತ್ತೆ. ಈ ಸಮಯದಲ್ಲಿ ಮಾಡುವಂತಹ ಹೂಡಿಕೆಗಳು ದೀರ್ಘಕಾಲದ ಹೊರಗೆ ಲಾಭವನ್ನು ತಂದುಕೊಡುತ್ತೆ. ಷೇರು ಮಾರುಕಟ್ಟೆ ಅಥವಾ ಊಹಾಪೋಹದ ವ್ಯವಹಾರದಲ್ಲಿ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆಗಳಿವೆ. ಆದರೆ ಗುರುವಿನ ವಿವೇಕ ಇರೋದ್ರಿಂದ ಇವರು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ. ವಿಶೇಷವಾಗಿ ವೃಷಭ ರಾಶಿಯವರಿಗೆ ಸೂರ್ಯನು ಸುಖ ಸ್ಥಾನದ ಅಧಿಪತಿ ಆಗಿರೋದ್ರಿಂದ ಆಸ್ತಿ ಪಾಸ್ತಿ ಖರೀದಿಯ ವಿಚಾರದಲ್ಲಿ ಅದ್ಭುತವಾದ ಯೋಗವಿದೆ. ಸ್ವಂತ ಮನೆ ಕಟ್ಟುವ ಕನಸು ನನಸಾಗುವ ಸಮಯವಿದ್ದು ಈಗಾಗಲೇ ಇರುವ ಮನೆಯನ್ನ ನವೀಕರಣಗೊಳಿಸಬಹುದು. ನಿವೇಶನ ಅಥವಾ ಕೃಷಿ ಭೂಮಿಯನ್ನು ಖರೀದಿಸುವಂತಹ ಪ್ರಬಲವಾದ ಐಷಾರಾಮಿ ವಾಹನ ಖರೀದಿಸುವ ಮೂಲಕ ಸಮಾಜದಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ತಾರೆ. ಜೀವನದ ನಿಜವಾದ ಆನಂದ ಅಡಗಿರುವುದು ಮನೆಯ ಹೊಸ್ತಿಲ ಒಳಗೆ. ಎಷ್ಟೇ ಹಣ ಗಳಿಸಿದರೂ ದಿನದ ಕೊನೆಯಲ್ಲಿ ನೆಮ್ಮದಿ ನೀಡುವಂತಹ ಕುಟುಂಬ ಇಲ್ಲದೆ ಇದ್ದರೆ ಆ ಬದುಕು ಅಪೂರ್ಣ. ಜನವರಿ 15ರ ನಂತರ ಸೂರ್ಯ ಮತ್ತು ಗುರುವಿನ ಪವಿತ್ರ ಮೈತ್ರಿಯು ವೃಷಭ ರಾಶಿಯವರ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವನ್ನು ನಿರ್ಮಿಸುತ್ತದೆ. ಇಷ್ಟು ದಿನ ಮನೆಯಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಜಗಳ, ಭಿನ್ನಾಭಿಪ್ರಾಯಗಳು ಅಥವಾ ತಪ್ಪು ತಿಳುವಳಿಕೆಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಗುರುವಿನ ಆಶೀರ್ವಾದದಿಂದ ಕುಟುಂಬದವರ ನಡುವೆ ಪ್ರೀತಿ, ವಿಶ್ವಾಸ ಬೆಸುಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ಜೀವನದಲ್ಲಿ ಮಧುರ ಬಾಂಧವ್ಯಗಳು ಮೂಡುತ್ತದೆ. ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಹೆಮ್ಮೆ ಪಡುವಂತಹ ಸೂರ್ಯನ ಪ್ರಭಾವದಿಂದ ತಾಯಿಯ ಆರೋಗ್ಯ ಸುಧಾರಣೆ ಪಡೆಯುತ್ತೆ. ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿಯನ್ನು ಹುಡುಕುವ ಕಡೆ ಇವರ ಒಲವು ಹೆಚ್ಚಾಗುತ್ತೆ. ದೈವಿಕ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಯಾತ್ರೆಗಳಲ್ಲಿ, ಸಮಾಜದ ಸೇವೆಗಳಲ್ಲಿ ಮನಸ್ಸು ಹೆಚ್ಚಾಗುತ್ತೆ. ಇವರ ಮನಸ್ಸಿಗೆ ಇರುವಂತಹ ತೊಂದರೆಗಳು ದೂರವಾಗುತ್ತೆ. ಅಗಾಧವಾದ ಶಾಂತಿಯನ್ನು ನೀಡುತ್ತೆ. ಸಮಾಜದಲ್ಲಿ ಇವರ ಗೌರವ ಹೆಚ್ಚಾಗಲಿದ್ದು ಜನರು ಇವರ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಒಟ್ಟಾರೆಯಾಗಿ ಇವರ ಬಂಧುಗಳು ಕಷ್ಟದಲ್ಲಿ ಇದ್ದಾಗ ಇವರ ಬೆನ್ನಿಗೆ ನಿಲ್ಲುತ್ತಾರೆ. ಹಳೆಯ ಶತ್ರುಗಳು ಕೂಡ ಮಿತ್ರರಾಗುವಂತಹ ಅಥವಾ ಶತ್ರುಬಾಧೆ ಸಂಪೂರ್ಣವಾಗಿ ದೂರವಾಗುವಂತಹ ಸಮಯ. ಈ ಬದಲಾವಣೆಯು ವೃಷಭ ರಾಶಿಯವರ ಬದುಕಿನಲ್ಲಿ ಸ್ಥಿರತೆಯನ್ನು ತರುತ್ತದೆ. ಈಗ ಸಿಗುವ ಯಶಸ್ಸು ತಾತ್ಕಾಲಿಕವಲ್ಲ, ಅದು ದೀರ್ಘಕಾಲದ ಹೊರಗೆ ಜೊತೆ ಇರುತ್ತದೆ. ಆರೋಗ್ಯದ ವಿಚಾರದಲ್ಲೂ ಚೇತರಿಕೆ ಕಂಡುಬರುತ್ತದೆ. ದೀರ್ಘಕಾಲದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗಿ ಲವಲವಿಕೆ ಮತ್ತು ವಿಶೇಷವಾಗಿ ಸೂರ್ಯನ ಅನುಗ್ರಹ, ಗುರುವಿನ ಆಶೀರ್ವಾದ ವೃಷಭ ರಾಶಿಯವರ ಪಾಲಿಗೆ ಕತ್ತಲ ಕೋಣೆಯಲ್ಲಿ ದೀಪ ಹಚ್ಚಿದಂತೆ ಬದುಕು ಸುಂದರವಾಗಿದೆ ಮತ್ತು ಅದನ್ನು ಅನುಭವಿಸುವಂತಹ ಯೋಗ ಒದಗಿ ಬಂದಿದೆ. ಕೇವಲ ಅದೃಷ್ಟವನ್ನ ನಂಬೋದೇ ಈ ಸಕಾರಾತ್ಮಕ ಸಮಯವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಪರಿಶ್ರಮ ಪಟ್ಟರೆ ವೃಷಭ ರಾಶಿಯವರು ಮುಟ್ಟಿದೆಲ್ಲವೂ ಚಿನ್ನವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಅವರ ಬದುಕಿನ ಅತ್ಯಂತ ಸ್ಮರಣೀಯ ಮತ್ತು ಯಶಸ್ಸಿನ ಅಧ್ಯಾಯವಾಗಲಿದೆ. ಈ ಸಮಯ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಕಾರಾತ್ಮಕವಾದ ಬದಲಾವಣೆಯನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ, ಕೃತಜ್ಞತೆ ಭಾವನೆಯಿಂದ ಸ್ವಾಗತಿಸಿ. ನಿಮಗೆ ಆಗೋದೆಲ್ಲ ಒಳ್ಳೆಯದೇ ಮತ್ತು ಜೀವನದಲ್ಲಿ ಒಂದು ವಿಶೇಷವಾದ ಶಕ್ತಿ ಸಂಚಾರ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಿ ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.